ಒಂದ್ ವೇಳೆ ನೀವು ನಮಾಜ್ ಮಾಡ್ತಾ ಇದ್ರೆ ಅಲ್ಲೊಂದು ವಿಷ ಸರ್ಪ ಹೋಗ್ತಾ ಇದೆ ಅಂತಂದ್ರೆ ನಮಾಜನ್ನ ಅರ್ಧಕ್ಕೆ ನಿಲ್ಸಿದ್ರು ಪರವಾಗಿಲ್ಲ, ಫಸ್ಟ್ ಹಾವನ್ ಹೊಡಿರಿ, ಆ ವಿಷ ಸರ್ಪವನ್ನು ಹೊಡಿರಿ ಅಂತ ಹೇಳಿದರೆ, ಈ RSS ಮತ್ತು ಬಿಜೆಪಿ ಅನ್ನೋದು ಕೂಡ ವಿಷ ಸರ್ಪ ಇದ್ದಾಗೆ, ಅದನ್ನ ಕೊಲ್ಲಿಲ್ಲ ಅಂದ್ರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಮಾತಾಡಿದ್ದಾರೆ. ನಾವ್ ಇದುವರೆಗೂ ಈ ಮರಿ ಖರ್ಗೆಗೆ ಅಂದ್ರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ RSS ನ ಹುಚ್ಚು ಹಿಡಿದಿದೆ ಅಂತ ಅನ್ಕೊಂಡಿದ್ದು. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಅಲ್ಲ, RSS ನ ಬೈಲಿಲ್ಲ ಅಂದ್ರೆ ಇವರಿಗೆ ತಿಂದಿದ ಅನ್ನ ಅರ್ಗಲ್ಲ. ಅಲ್ಲ, ಖರ್ಗೆ ಅವರನ್ನ ನಾನು ಕೇಳಿಕ್ ಬಯಸ್ತೇನೆ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಇಷ್ಟೊಂದು ಪ್ರಚೋದನಕಾರಿಯಾಗಿ ನೀವು ಮಾತನಾಡ್ತಾ ಇದ್ದೀರಲ್ಲ, ಖರ್ಗೆ ಅವರೇ, ನಿಮಗೆ AICC ಅಧ್ಯಕ್ಷ ಸ್ಥಾನದಿಂದ ನಿಮ್ಮನ್ನ ಇಳಿಸುವಂತ ಕಾಲ ಸನ್ನಿಹಿತವಾಗಿರ್ಬೋದು, ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾತಾಡಿದಿರಿ ಅಂತಲೇ ಭಾವಿಸ್ತೀನಿ. ಆದ್ರೆ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ RSS ಮತ್ತು ಬಿಜೆಪಿ ಅವರನ್ನ ವಿಷ ಸರ್ಪಕ್ಕೆ ಹೋಲಿಸಿ ಅವ್ರನ್ನ ಕೊಲ್ಲಿ ಅಂತ ಹೇಳ್ಬಿಟ್ಟು ದೇಶದಲ್ಲಿರುವಂತ 20% ಮುಸಲ್ಮಾನರು ನೀವು ಪ್ರಚೋದನೆ ಮಾಡ್ತಿದ್ದೀರಲ್ಲ. ಮೋದಿ ಅವರು 2014ರಲ್ಲಿ ಈ ದೇಶದ ಪ್ರಧಾನಿ ಆದ ನಂತರ ಒಂದೇ ಒಂದು ಕಮ್ಯುನಲ್ ರೈಟ್ಸ್ ಆಗಿಲ್ಲ. ನೀವೊಂದು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ RSS ಮತ್ತು ಬಿಜೆಪಿ ಅವರನ್ನ ವಿಷ ಸರ್ಪಕ್ಕೆ ಹೋಲಿಸಿ ಕೊಲ್ಲಿ ಅಂತಿದಿರಲ್ಲ. ನೀವು ಇಡೀ ದೇಶಾದ್ಯಂತ ಕೋಮು ದಳ್ಳೂರಿಯನ್ನ ಸೃಷ್ಟಿಸೋದಕ್ಕೋಸ್ಕರ ನೀವು ಪ್ರಯತ್ನವನ್ನು ಮಾಡ್ತಿದ್ದೀರಾ ಸರ್. ನೀವು RSS ಮತ್ತು ಬಿಜೆಪಿಯನ್ನ ನೀವು ವಿಷ ಸರ್ಪಕ್ಕೆ ಹೋಲಿಸೋದಾದ್ರೆ, ಅಥವಾ ಅವ್ರನ್ನ ಇವತ್ತು RSS ಬಿಜೆಪಿಯನ್ನ ಬೆಳೆಸಿರೋರು, ಅಧಿಕಾರಕ್ಕೆ ತಂದಿರೋರು ಹಿಂದೂಗಳೇ. ನೀವು ಹಿಂದೂಗಳನ್ನ ವಿಷ ಸರ್ಪ ಅಂತ ಹೇಳ್ದಂಗಾಯ್ತು. ನೀವೊಂಥರ ಕಾಂಗ್ರೆಸ್ಸಿನ ಅಧ್ಯಕ್ಷರ ಬದಲಾಗಿ ಮುಸ್ಲಿಂ ಲೀಗಿನ ಅಧ್ಯಕ್ಷರ ತರ ಮಾತಾಡ್ತಿದ್ದೀರಿ ನೀವು.